ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಟ್ರ್ಯಾಕ್ಟರ್ಗಳಲ್ಲಿ ಧ್ವನಿವರ್ಧಕಗಳನ್ನು ಬಳಸುವುದರಿಂದ ಶಬ್ದ ಮಾಲಿನ್ಯ ಹೆಚ್ಚಾಗುತ್ತಿದೆ. ಈ ಶಬ್ದ ಮಾಲಿನ್ಯವನ್ನು ಕಾಪಾಡುವಲ್ಲಿ ಆರ್ಟಿಒ ಕಚೇರಿ ವಿಫಲವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸಗೌಡ ಪಾಟೀಲ್ ಧರಣಿ ಮಾಡಿದರು. ನಾವು ಈಗಾಗಲೇ ಈ ಶಬ್ದ ಮಾಲಿನ್ಯ ಇಡೀ ಬೆಳಗಾವಿ ಜಿಲ್ಲಾದ್ಯಂತ 15 ತಾಲೂಕು ವ್ಯಾಪ್ತಿಯಲ್ಲಿ 6 ಆರ್ಟಿಒ ಕಚೇರಿಗಳು ಎಆರ್ಟಿಒ ಕಚೇರಿಗಳು ಬರ್ತಾವೆ. ಈ ವ್ಯಾಪ್ತಿ ಒಳಗೆ ಕಾನೂನು ಬಾಹಿರವಾಗಿ ಟ್ರ್ಯಾಕ್ಟರ್ ಮತ್ತು ಇತರೆ ವಾಹನಗಳಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಿ ಮತ್ತು ಲೆಡ್ ಲೈಟ್ಗಳನ್ನು ಅಳವಡಿಸಿ ಇವು ಸಾರ್ವಜನಿಕ ನೆಮ್ಮದಿಗೆ ಶಾಂತಿ ಭಂಗ ಆಗತ್ತಾವು. ವಿದ್ಯಾರ್ಥಿಗಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ, ಹಿರಿಯ ನಾಗರಿಕರಿಗೆ ಭಯಂಕರ ಕಿರುಕುಳ ಆಗತ್ತಾವು. ಇವು ಈಗಾಗಲೇ ಸರ್ಕಾರದ ಸುತ್ತೋಲೆಗಳದಾವು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಪರಿಸರ ರಕ್ಷಣಾ ಕಾಯ್ದೆ ಇದೆ, ಶಬ್ದ ಮಾಲಿನ್ಯ ನಿಯಮಗಳು 2000 ಇದೆ, ಮೋಟಾರ್ ವಾಹನಗಳ ಕಾಯ್ದೆ 1988 ಇವು ಎಲ್ಲಗಳನ್ನು ಉಲ್ಲಂಘನೆ ಮಾಡಿ ಆರ್ಟಿಒ ಮತ್ತು ಎಆರ್ಟಿಒ ಬೆಳಗಾವಿ ಜಿಲ್ಲೆಯಿಂದ ಇದ್ದ ಅಧಿಕಾರಿಗಳು ಎಲ್ಲರೂ ಇವನ್ನ ಉಲ್ಲಂಘನೆ ಮಾಡಿದ್ದಾರೆ. ಇವರು ಅಪರಾಧಕ್ಕೆ ಪ್ರಚೋದನೆ ಮಾಡಕತ್ತಿದ್ದಾರೆ. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಬೇಕಾಬಿಟ್ಟಿಯಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಧ್ವನಿವರ್ಧಕಗಳನ್ನು ಅವು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ವರೆಗೂ ಅವು ಧ್ವನಿಯನ್ನು ಸೋಸುವಂಥ ಕೆಲಸ ಆಗಿದ್ದರಿಂದ ಇವು ಆ ಜೀವನಕ್ಕೆ ಒಂದು ಬದುಕು ಹಕ್ಕಿಗೆ ಅಪಾಯಕಾರಿಯಾಗಿ ಇದೆ. ಈಗಾಗಲೇ ಸಾಕಷ್ಟು ಕಿವುಡರಾಗಿದ್ದಾರೆ, ಕಣ್ಣುಗಳು ಹಾನಿಯಾಗಿದ್ದಾವೆ, ಆರೋಗ್ಯಕ್ಕೆ ಹಾನಿಯಾಗಿದೆ, ಬದುಕು ಹಕ್ಕಿಗೆ ತೊಂದರೆ ಆಗಿದೆ. ಈಗಾಗಲೇ ಭಾರತ ಸಂವಿಧಾನ ಸೆಕ್ಷನ್ 21 ಪ್ರಕಾರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಆಗೈತಿ ಪ್ರತಿಯೊಬ್ಬರದು. ಮತ್ತು ಚಿಕ್ಕ ಮಕ್ಕಳಿಗೆ ಹೃದಯ ಸಂಬಂಧಿ ಒಂದು ಕಾಯಿಲೆಗಳ ಬರಕತ್ತಾವು. ಇದು ಗ್ರಾಮೀಣ ಜನತೆಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇಂಥ ಆಕ್ರಮವಾಗಿ ತಿರುಗಾಡತಕ್ಕಂಥ ಟ್ರ್ಯಾಕ್ಟರ್ ಧ್ವನಿವರ್ಧಕಗಳನ್ನು ಎಆರ್ಟಿಒ ಆರ್ಟಿಒಗಳು ಇಲ್ಲಿವರೆಗೆ ತೆರವುಗೊಳಿಸದ ಗಂಭೀರ ಕರ್ತವ್ಯ ವಹಿಸಿದಾರೆ. ಇವ್ರು ಎಲ್ಲರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇವರು ಅಧಿಕಾರದಲ್ಲಿ ಮುಂದುವರೆಯಕ್ಕೆ ಅಯೋಗ್ಯರದಾರ ಇವರು. ಅದಕ್ಕೆ ಪೊಲೀಸ್ ಇಲಾಖೆಯವರು ಏನೈತಲ್ಲ, ಈಗಾಗಲೇ ಜಿಲ್ಲಾ SP ಅವರು ಆದೇಶ ಮಾಡಿದ್ರು ಒಂದು 20 ದಿವಸದಿಂದ. ಆ ಪ್ರಕಾರ ಅವರು ಒಂದು ನಿಯಂತ್ರಣ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆರ್ಟಿಒ ಎಆರ್ಟಿಒ ಇವುಗಳ ಭ್ರಷ್ಟಾಚಾರಕ್ಕೆ ಸೀಮಿತ ಆಗಿದ್ದಾರೆ ಇವರು. ಸಂಪೂರ್ಣ ಮೋಟಾರ್ ವಾಹನಗಳ ಕಾಯ್ದೆ 1988 ಇವರು ಉಲ್ಲಂಘನೆ ಮಾಡಿದ್ರಿಂದ ಅತ್ಯಾಚಾರ ಮತ್ತು ಅಪಘಾತಗಳು ಜಿಲ್ಲಾದ್ಯಂತ ಹೆಚ್ಚಾಗಿದ್ದಾವು. ಅಪಘಾತಕ್ಕೆ ಮೇನ್ ಹೊಣೆಗಾರರು ಇವರೇ. ಅದಕ್ಕೆ ಈಗ ತಕ್ಷಣ ಇವರು ಎಲ್ಲರೂ ಕಾನೂನು ಕ್ರಮ, ಇವು ಮೇಲಾಧಿಕಾರಿಗಳು ಸೂಚಿಸಿದ್ರು ಕೂಡ ಇಲ್ಲಿವರೆಗೆ ಕ್ರಮ ತಗೊಂಡಿಲ್ಲ. ಇವರು ಎಲ್ಲರೂ ಮುಂದುವರಿಬಾರ್ದು, ಇವರು ಸಸ್ಪೆಂಡ್ ಆಗಲೇಬೇಕು. ನಾವು ಜಿಲ್ಲಾಧಿಕಾರಿಗಳಿಗೆ, SP ಅವರಿಗೆ, ಜಿಲ್ಲಾಡಳಿತಕ್ಕೆಲ್ಲ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಈಗಾಗಲೇ 15 ತಾಲೂಕು ತಹಶೀಲ್ದಾರ್ಗಳಿಗೆ ನಿರ್ದೇಶನ ನೀಡಿದ್ದಾರೆ ಕ್ರಮ ಕೈಗೊಳ್ಳಲಿಕ್ಕೆ. ತಹಶೀಲ್ದಾರರು, ರಾಮದುರ್ಗ ತಹಶೀಲ್ದಾರ್ ಅವರು ಕೂಡ ಈ ಎಆರ್ಟಿಒ ರಾಮದುರ್ಗ ಇವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವರು 2 ತಿಂಗಳಾದರೂ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ, ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನಮ್ಮ ರಾಮದುರ್ಗ ಎಆರ್ಟಿಒ. ಅದಕ್ಕೆ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕಿಂತವ್ರಿಗೆ. ಇಂಥವ್ರು ಸಸ್ಪೆಂಡ್ ಮಾಡಿದ್ರೆ ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಇವರು ಭ್ರಷ್ಟಾಚಾರಕ್ಕೆ ಸೀಮಿತ ಆಗಿದ್ದಾರೆ. ಬರೀ ಲಂಚವನ್ನು ತೆಗೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಸಾರ್ವಜನಿಕ ಜೀವನಕ್ಕೆ ಬೆದರಿಕೆ ಹೊಡ್ತಿದ್ದಾರೆ. ಅದಕ್ಕೆ ಇಂಥವ್ರನ್ನೆಲ್ಲರೂ ಕಾನೂನು ರೀತಿ ಕ್ರಮ ಆಗಬೇಕು. ಮತ್ತು ಇಷ್ಟ ಅಲ್ಲದ ಅಪರಾಧಕ್ಕೆ ಹೊಣೆ ಎಆರ್ಟಿಒಗಳು ಹಾಕತ್ತಾರ. ಇವ್ರ ಮ್ಯಾಗ ಸರ್ಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ಗೌಡ ಹೇಳೋದ್ರಿಂದ ಮತ್ತಿದ ಪ್ರತಿ ದಿವಸ ಸಂಪೂರ್ಣ ಇಲ್ಲಿವರೆಗೆ ಭ್ರಷ್ಟಾಚಾರ ಒಳಗೆ ಮುಳುಗಿದಿರಿ. 2 ತಿಂಗಳಾದ್ರೂ ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ತಕ್ಷಣ ನೀವು ಮಾನವೀಯತೆಯಿಂದ ನಾವೊಬ್ಬ ಸಾಹಿತ್ಯ ಆಗಿ ತಕ್ಷಣ ಇವತ್ತೆಲ್ಲ ಕ್ಲೀನ್ ಮಾಡ್ತೀರಿ ಅಂತೇಳಿ ನೀವು 100ಕ್ಕೆ 100 ತಹಸೀಲ್ದಾರ್ ಸಮಕ್ಷ ನಿಖಿತ್ ದಾಖಲೆ ಕೊಟ್ರೆ ಮಾನವೀಯತೆಯಿಂದ ನಮ್ಮ ಮಕ್ಕಳು ಒಳ್ಳೆ ಕೆಲಸ ಮಾಡೋಣ, ಪಬ್ಲಿಕ್ ಕೆಲಸ ಮಾಡೋಣ. ಯಾವುದೇ 3 ತಿಂಗಳವರೆಗೆ ಅವಧಿ 10,000 ಮತ್ತು ಅಥವಾ 10,000 ರೂಪಾಯಿ ದಂಡ ಎರಡನ್ನೂ ಇಳಿಸಬಹುದು. ಇದು ವಿಶೇಷವಾಗಿ ಇದು ಅಲ್ಲ ಇದಾವ್ರಿ, ಒಂದ ದಿವಸದಲ್ಲವ ಜಾಸ್ತಿ ಅದಾವ ಅಂದ್ರೆ ಟೈಮ್ ಬೇಕು. ಅಂದ್ರೆ ಸಮಾಜದಾಗ ಯಾರು ಅಂದ್ರೆ ಪುರುಷರನ್ನ, ಮಹಿಳೆಯರನ್ನ, ಮಕ್ಕಳನ್ನ ಅವಮಾನ ಮಾಡುವಂತ ಕೆಲಸ ಕೆಟ್ಟ ಆಡ್ತಾರಲ್ಲ ಅವ್ರಿಗೆಲ್ಲ ಜಿಲ್ಲಾ ಅದನ್ನು ಮಾಡ್ತೀವಿ. ಈಗ ಪ್ರತಿಯೊಂದು ಅದು ಬಾಗಲಕೋಟೆ, ಬಿಜಾಪುರ ಜಿಲ್ಲಾ SP ಅವರು ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕಂತ ಇದೆ, ಅದು ಸೆಕ್ಷನ್ ಇದೆ. ಅದನ್ನು ಕೂಡ ಅವ್ರು ಮಾಡ್ತಾರ. ಅದಕ್ಕೆ ನಮ್ಮ ತಾಲೂಕಿನ ಪೊಲೀಸ್ ಇಲಾಖೆ ಅವ್ರು ಎಷ್ಟು ನೋಡ್ರಿ, ನಮ್ಮ ರೂಟ್ನಾಗ ಬಂದು ಜಾಡಿ ಹೆಂಗ್ ಹೋಗ್ತಾರ್ರಿ ಅವ್ರನ್ನ, ಎಷ್ಟು ಕೆಟ್ಟದಾಗಿ ಹಾಕೊಂಡು ಹೋಗಿ ನೀವು ಡ್ಯಾಮೇಜ್ ಆಗಿ ಹೋಗಿದಾವ್ರಿ ಎಲ್ಲರಿಗೂ. ಇವನ ಮಗ ಇನ್ನೂವರೆಗೆ ಪಬ್ಲಿಕ್ ಜೊತೆ ಬೆರೆಯೋಲ್ಲ. ಚಿಕ್ಕ ಹುಡುಗ ಇರಕ್ಕಿಲ್ಲ, ಧ್ವನಿ ಶಬ್ದ ಮಾಡಿದ್ರಿಂದ ಇವನ ಮಗ
ಎದ್ರದ್ದು ಇದು ಪೊಲೀಸರು ಬಂದು ಹೇಳಿದ ಮ್ಯಾಗ 4 ಸಲ ಸೌಂಡ್ ಬಾಕ್ಸ್ ಕಿತ್ಕೊಂಡು ಹೋದ್ರು ಹುಚ್ಚಿಳಿದ್ ಬಿಡುತ್ತೆ ಅವ್ರಿಗೆ. ಈ ವಿಕೃತಿ ಮನೋಭಾವನೆ ಹೊಲಸು ಕಾಡಕ್ಕೆ ಹೋದ್ ವಿಕೃತಿ ಅದೊಂದು ಕಾನೂನು ವ್ಯಾಪ್ತಿ ಹೋದ್ರೆ ವಿಕೃತಿ ಮನೋಭಾವನೆ ಅಂತವ್ರೆಲ್ಲ ದುಷ್ಕರ್ಮಿಗಳು. ಅಂತವ್ರ ವಿರುದ್ಧ ನೀವು ಕ್ರಮ ಸೈಕೋ ತಗೊಳ್ಳಿಕ್ಕೆ ಸೈಕೋ ಆದಂಗ ಆಗಿರ್ತಾರ. ಅಂತವ್ರ ವಿರುದ್ಧ ನೀವು ಕ್ರಮ ತಗೊಳ್ಳಿಕ್ಕಂತಾದ್ರೆ ಅಪರಾಧಕ್ಕೆ ನೀವು ಹೊಣೆ ಆಗ್ತೀರಿ. ಇಲ್ಲ ತಗೊಂಡಿದ್ದೇವು. ಅತ್ಯಾಚಾರ ಅಪಘಾತಕ್ಕೆ ಹೊಣೆ ಆಗಿದ್ರಿ. ಗೌಡ್ರ ನೀವ್ ಹೇಳ್ದಿಂದ ಅದಲ್ರಿ ಒಟ್ಟರು ಹೊಣೆಗಾರಾಗಿದ್ರಿ. ಹೊಣೆಗಾರಲ್ರಿ. 2 ತಿಂಗಳು ಕ್ರಮ ತಗೊಂಡು ನೀವು ಹೊಣೆ ಆಗಿದ್ರಿ. ಇದು 2 ತಿಂಗಳಂದ್ರಿ ಅಲ್ಲಲ್ಲ ಪ್ರಾಮಾಣಿಕವಾಗಿ ನೆಲದ ಕನ್ನಡ ನಾಡಿನ ಗೌರವ ಇತ್ತಂದ್ರ ರಾಜೀನಾಮೆ ಕೊಟ್ಟು ಮನಿಗ್ ಹೋಗ್ಬೇಕ್ರಿ. ನೀವೆಲ್ಲ ಯಾಕೆ ಕೆಲಸ ಮಾಡ್ತೀರಿ? ಇನ್ನ ಕೆಲಸ ಮಾಡಿದೇವಲ್ರಿ. ಕೆಲಸ ಮಾಡಿದ ಒದರ್ತಾವಲ್ರಿ ಟ್ಯಾಕ್ಟರ್ ನಿಮಗೆ ಮೆಸೇಜ್ ಎಷ್ಟು ಎಲ್ಲ ಎಲ್ಲಿದಾರ ಅವ್ರ ಇಲ್ಲೇ ಗೋಕಾಕದಾಗ ಹೋದಾಗ ಅಲ್ಲೆಲ್ಲ ಓದ್ರಾಕತ್ತಾವ. ಇಲ್ಲೇ ರಾಮ ಇಲ್ಲೇ ಓದ್ ಕೇಳ್ತೀವಿ. ಎಲ್ಲಿದಾರ ಅವ್ರ ಗೋಕಾಕ್ತವ್ರು ಬರ್ರಿಪ್ಪ. ಎಲ್ಲಿದಾರ ಇಲ್ಲಿವರೆಗೂ ಎಲ್ಲ ಸ್ವಚ್ಛ ಆಗ್ಬೇಕಾಗಿತ್ತಲ್ಲ. ಇಲ್ಲಿವರೆಗೂ ನೀವು ಗೌಡ್ರ ನಾ ಹೇಳ್ ಮಾಡಿ ಕೇಳ್ತಾರ. ಅಲ್ಲ ಸಂಖ್ಯೆ ಹೇಳ್ರಿ ನೀವು ಎಷ್ಟು ಏ ಅವ್ ಬರ್ಲಿಲ್ಲವ. ಅವನು ಬಾಕ್ಸ್ ತಕೊಂಡೆವು. ಬಾಕ್ಸ್ ನೀವು ಸಂಖ್ಯೆ ಹೇಳ್ರಿ. ಒಬ್ಬ ಅಧಿಕಾರಿಗಳಾಗಿ ಮಾಡ್ತಾ ಇದೇವ್ರ ಅಂದೆ ಸಾಧ್ಯ ಅಂತಲ್ಲ. ದಂಡ ಇಲ್ಲ ಮಾಡಿದೆವು ಮೊದಲೇ ಒಂದು ಅದದಾವ. ಪ್ರತಿ ದಿವಸ ಅದ ನಮ್ಮ ಪ್ರತಿ ಕಡಿಮೆ ಆಗ್ಬೇಕಾಗ್ಯವ. ಜಾಸ್ತಿ ಅದಾವ್ರಿ. ಜಾಸ್ತಿ ಅದಾವ ಮಾಡಾಕತ್ತೇವಲ್ಲ ಈಗ ಮಾಡ್ತಾ ಇದ್ದೇವು ಬಿಟ್ಟಿಲ್ಲ. ಆದ್ರ ಈ ಗೌಡ್ರು ಹೇಳಿದಿಂದ ಭ್ರಷ್ಟ ಆರ್ಟಿಒ ಅಧಿಕಾರಿಗಳಿಗೆ ಭ್ರಷ್ಟ ಆರ್ಟಿಒ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳದ ಭ್ರಷ್ಟ ಆರ್ಟಿಒ ಅಧಿಕಾರಿಗಳಿಗೆ